ಇವತ್ತು ಬಾಕಿ ಇರೋ ತೆಗ್ನ ತೆಗಿಯಕಂತ ಬಂದ್ರೆ ಈ ತರ ಅನುಭವ ಆಗುತ್ತಂತ ನಾನಂತೂ ಖಂಡಿತ ಅನ್ಕೊಂಡಿರ್ಲಿಲ್ಲ. ನಾನು ಕನ್ನಡಿಗ. ನಿನ್ನೆ ಹಾಕಿರೋ ಮಣ್ಣ ಲೆವೆಲ್ ಮಾಡೋಕಂತ ನಾನು ಇತ್ಲ ಕಡೆಗೆ ಹೋದೆ. ನಾವಿಲ್ಲಿ ಒಂದು ವರ್ಷದ ಹಿಂದೆ ಆಕಳ ಕಟ್ತಾ ಇದ್ವಿ, ಹಾಗಾಗಿ ತುಂಬಾನೇ ಕಸ ಬಿದ್ದಿತ್ತು. ಅದನ್ನೆಲ್ಲ ನೀಟಾಗಿ ದುಂಡುಗ್ ಮಾಡ್ಕೊಂಡು ಅದಾದ್ಮೇಲೆ ದುಂಡುಗ್ ಮಾಡಿರೋ ಕಸನೆಲ್ಲ ತಿಪ್ಪಿಗೆ ತಗೊಂಡೋಗಿ ಚೆಲ್ಲಿ ಬಂದೆ. ನಾವಿಲ್ಲಿ ಆಕಳ ಕಟ್ಟೋದ್ ಬಿಟ್ಟು ಸುಮಾರು ಒಂದು ವರ್ಷನೇ ಆಗಿತ್ತಲ್ಲ, ಹಾಗಾಗಿ ತುಂಬಾನೇ ಕಸ ಬಿದ್ದಿತ್ತು. ನೋಡ್ಬೋದು ನೀವೇ ಎಷ್ಟಿದೆ ಅಂತ. ಅಷ್ಟು ಕಸನ ಎತ್ತಾಕಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಮೇಲಾಗಿತ್ತು. ಹಾಗೆ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ನಾನು ಮನೆ ಕಡೆಗೆ ಹೋದೆ. ಮನೆಗ್ ಬಂದು ಸ್ವಲ್ಪ ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ಸ್ವಲ್ಪ ಹೊತ್ತು ಮಲ್ಕೊಂಡಾದ ನಂತರ ಮಿರರ್ ಅಲ್ಲಿ ನನ್ನನ್ನ ನೋಡ್ಕೊಂಡು ಬಾಕಿ ಇರೋ ತೆಗ್ನ ಕಡಿಯೋಣ ಅಂತ ಗುದ್ಲಿ ಸೆಲ್ಕಿ ತಗೊಂಡು ಬಂದೆ. ಹಾಗೆ ಇದೊಂದ್ ಮಾತು, ಇದನ್ನ ಕಡಿಮೆ ಖರ್ಚಲ್ಲೇ ಮಾಡಕ್ ಟ್ರೈ ಮಾಡ್ತೀನಿ. ಯಾರನ್ನೂ ಲೇಬರ್ ಇಟ್ಕೊಳ್ದೇನೆ ನಾನೇ ಒಂದ್ ಸ್ವಲ್ಪ ಕಷ್ಟಪಟ್ಟು ಮತ್ತೆ ನಮ್ಮ ಮನೇಲಿ ನಮ್ಮ ಬ್ರದರ್ ಮತ್ತೆ ನಮ್ಮ ಅಪ್ಪಂಗ್ ಕರ್ಕೊಂಡು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ಕಡಿಮೆ ಖರ್ಚಲ್ಲಿ ಕಟ್ಟ. ಇವತ್ತು ಬರೀ 5 ರಿಂದ 6 ಫೂಟ್ ಉದ್ದ ತೆಗೆಯಕ್ಕೆ ನಾನು ಒಂದು ಸುಮಾರು 1 ರಿಂದ 1.5 ತಾಸು ತಗೊಂಡಿದ್ದೀನಿ. ಯಾಕಪ್ಪ ಅಂತಂದ್ರೆ ಪಕ್ಕದಲ್ಲಿರೋ ಟೇಂಗ್ ಗಿಡದ ಬೇರೆಲ್ಲ ಸುತ್ತ ಇರೋ ಮಣ್ಣನ್ನೆಲ್ಲ ಬಿಗಿದು ಹಿಡಿದಿತ್ತು. ಆ ಬೇರ್ನೆಲ್ಲ ಕೊಡ್ಲಿ ತಗೊಂಡ್ ಕಟ್ ಮಾಡಿ ಮಣ್ಣು ತೆಗಿಯೋಷ್ಟ್ರಲ್ಲೇ 1.5 ತಾಸು ಆಗಿತ್ತು. ಅಂತೂ ಕೊನೆಗೂ ತೆಗೆದೆಲ್ಲ ಮುಗಿಸೇ ಬಿಟ್ಟು ಇವತ್ತಿಗೆ ಇಷ್ಟು ಸಾಕು. ಹಾಗೆ ಯಾರಾದ್ರೂ ನನ್ನ ಜರ್ನಿನ ನೋಡ್ಬೇಕು ಅಂತ ಅನ್ಕೊಂಡ್ರೆ ಇವಾಗ್ಲೇನೆ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.